ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಮಹಾನಾಯಕ, ಸಂವಿಧಾನ ಶಿಲ್ಪಿ, ವಿಶ್ವ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ನ ನಗರದ ಘಟಕದ ವತಿಯಿಂದ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗಾಗಿ ನಾವು ಇವತ್ತಿಲ್ಲಿ ಮಾತಾಡ್ತಿದ್ದೀವಿ, ನಾವು ಕೂತಿದ್ದೀವಿ, ಸಭೆ ಸೇರಿದ್ದೀವಿ, ಸಭೆ ರದ್ದು ಮಾಡ್ತೀವಿ ಅಂತಂದರೆ ಓಡಾಡ್ತೀವಿ. ವಿಶೇಷವಾಗಿ ಮೊದಲಿನ ಧನ್ಯವಾದಗಳು ಸಚಿನಣ್ಣ ಅವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅಭಿನಂದನೆಗಳು, ಯಾಕೆಂದರೆ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ನಿಜಕ್ಕೂ ಹೊಟ್ಟೆ ಉರುತ್ತಿದೆ ನನಗೆ. ಅಷ್ಟು ಚೆನ್ನಾಗಿ ವೇದಿಕೆ ಆಯೋಜನೆಗೊಂಡಿತ್ತು. ಏನೇ ಆಗಲಿ ಹೆಣ್ಮಕ್ಳಿಗೆ ಅಲಂಕಾರ ಚಂದ ನೋಡೋಕ್ಕೆ ಖುಷಿ. ಆ ವೇದಿಕೆ ನೋಡಿದ ತಕ್ಷಣ ಖುಷಿ ಆಯಿತು ನನಗೆ, ಎಷ್ಟು ಚೆನ್ನಾಗಿದೆ ಮಾಡಿದ್ದಾರೆ ಅಣ್ಣ ಅಂತ. ಅಣ್ಣ ಮುಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಗಿರ್ತೀವಿ. ಭಾಜನರಾಗಿರುವ ಗಣ್ಯರ ಕಿರುಪರಿಚಯ ಮಾಡಿಕೊಡುವ ಸೌಭಾಗ್ಯ ನನ್ನದಾಗಿದೆ. ಮನುಷ್ಯ ಜಾತಿ ತಾನೊಂದೇ ಬಲ ಧರ್ಮವು ಶಾಸ್ತ್ರದ ಕಟ್ಟುಪಾಡಲ್ಲ, ಬಾಳುವ ರೀತಿ ಎಂಬ ಮನಸ್ಥಿತಿಯಲ್ಲಿರುವ ಮಹಾಜನರ ಸಾಲಿನಲ್ಲಿರುವವರು ES ಅಮೀರ್ ಜಾನ್. ಸ್ನೇಹಮಯಿಯಾದ ಇವರು ವೃತ್ತಿಯಲ್ಲಿ ಪಶು ವೈದ್ಯಕೀಯ ನಿರ್ದೇಶಕರು ಹಾಗೂ ಹಿರಿಯ ವೈದ್ಯರು. ತನ್ನ ಬಿಡುವಿನ ವೇಳೆಯಲ್ಲಿ ಕಲೆ ಹಾಗೂ ಸಾಹಿತ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಇವರ ನಿರಂತರ ಸೇವೆ ಹಾಗೂ ಸಾಧನೆಗಳು ಅವಿಸ್ಮರಣೀಯ. ಇವರು ಮುದ್ದೋಡಿ ಕಾಡಿನ ಭದ್ರಾ ಅಭಯಾರಣ್ಯದಲ್ಲಿ ಹುಲಿಗಳಿಗೆ ಮತ್ತು ಆನೆಗಳಿಗೆ ಔಷಧಿ ಸಿಂಪಡಣೆ ಮಾಡಿದ್ದಾರೆ. ಕಾಡು ಕೋಣ, ಕಾಡೆಮ್ಮೆ ಸೇರಿದಂತೆ ಹಲವು ಕಾಡು ಪ್ರಾಣಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ನಗರದ ಬೀದಿ ಬದಿಯಲ್ಲಿ ಕಾಯಿಲೆ ಬಿದ್ದಂತಹ ಪ್ರಾಣಿಗಳಿಗೆ ಕತ್ತೆ, ನಾಯಿ, ಎಮ್ಮೆ, ಬೆಕ್ಕು, ಕೋಣ, ಎತ್ತು, ಹಸುಗಳಿಗೂ ಸಹ ತನ್ನ ಸ್ವಂತ ಹಣದಿಂದಲೇ ಯಾವುದೇ ಪ್ರಚಾರವಿಲ್ಲದೆ ಚಿಕಿತ್ಸೆ ಮಾಡಿದ್ದಾರೆ. ಹಲವು ರಾಜ್ಯ ಮಟ್ಟದ ನಾಟಕಗಳಲ್ಲಿ ಪ್ರಮುಖ ಪಾತ್ರ ವಹಿಸಿ ನಾಟಕ ರಂಗದಲ್ಲೂ ಹೆಸರು ಮಾಡಿರುವ ಇವರು ಬಹುಮುಖ ಪ್ರತಿಭೆಯೇ ಸರಿ. ಸರ್ವ ಧರ್ಮಗಳನ್ನು ಸಮನಾಗಿ ಕಾಣುವ ಇವರು ಕಾಮಧೇನು ಗಣಪತಿ ದೇವಸ್ಥಾನದಲ್ಲಿ ಸದಸ್ಯತ್ವ ಸ್ವೀಕರಿಸಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ
ಸಹಾಯ ಹಸ್ತ ನೀಡಿದ್ದಾರೆ. ನಾಗಪಂಚಮಿ ಹಬ್ಬದಂದು ನಾಗ ದೇವತೆಗೆ ಹಾಲು ಅರ್ಪಿಸುವ ಸುದ್ದಿ ರಾಷ್ಟ್ರಮಟ್ಟದ ಪತ್ರಿಕೆಗಳ ಪ್ರಮುಖ ಪುಟದಲ್ಲಿ ಪ್ರಸಾರವಾಗಿದೆ. ಕನ್ನಡ, ಹಿಂದಿ, ಉರ್ದು, ತಮಿಳು, ತೆಲುಗು, ಮಲಯಾಳಿ, ಲಂಬಾಣಿ, ಮರಾಠಿ, ಕೊಂಕಣಿ ಮತ್ತು ಇಂಗ್ಲಿಷ್ ಈ 10 ಭಾಷೆಗಳನ್ನು ಸರಾಗವಾಗಿ ಮಾತನಾಡಬಲ್ಲ ಮೇಧಾವಿ. ಇದೀಗ ಇವರು ನಿವೃತ್ತಿ ಹೊಂದಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ತಿಲಕ್ ಪಾರ್ಕ್ ಉದ್ಯಾನವನ ಶಾಲೆಯ ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಿಸುತ್ತಾ ಬಂದಿದ್ದಾರೆ. ಇವರಿಗೆ ಈ ವೇದಿಕೆಯಲ್ಲಿ ಶ್ರೇಷ್ಠ ಸಮಾಜ ಸೇವೆ ಅನೇಕ ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ಅದರಲ್ಲಿ ಇದು ಇವತ್ತೇನು ನಾವು ಭೀಮಾ ಮಹಾಯಾನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೊಂದು ವಿಶೇಷ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದರೆ, ಇವತ್ತು ನಮ್ಮ ಅಜ್ಜಂಪುರ ಎಸ್ ಶ್ರುತಿ ಅವರು ಮಾತಾಡ್ಬೇಕಾದ್ರೆ ಹಾಡ್ದಂಗಿತ್ತು. ತಾವೆಲ್ಲ ಅದನ್ನು ಒಪ್ಕೊಳ್ತೀರಾ ಅಂದರೆ ಅವ್ರಿಗೆ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸ್ಬೇಕಂತ ಹೇಳ್ತೀನಿ. ನಾವೇನು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ, ಇದಕ್ಕೆ ಕಾಣದ ಕೈಗಳು ಅಂದರೆ ನಾನೀಗ ಅಂಬೇಡ್ಕರ್ ಬಗ್ಗೆ ಮಾತಾಡೋಷ್ಟು ಎಲ್ಲದೂ ನಮ್ಮ ಶ್ರುತಿಯವರು ಆಗಿರ್ಬೋದು, ಮತ್ತೆ ಸೂರಿ ಸರ್ ಆಗಿರ್ಬೋದು, ಎಲ್ಲರೂ ಹೇಳಿದ್ದಾರೆ. ನಮ್ಮ ಲಕ್ಷ್ಮಣ್ ಗೌಡ್ರು ಹೇಳಿದ್ದಾರೆ. ನಾನು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದವರು ಅದ್ರ ಹಿಂದೆ ಇರೋರನ್ನ ನಾನು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ನಾನು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ದಯಾನಂದ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ನಾವು ವಿಜಯಪುರ ವಾರ್ಡ್ನ ಅಪ್ಸರಣ್ಣವರು ಅಪ್ಪಣ್ಣವರು ಕೂಡ ನಮ್ಮ ಜೊತೆ ಹಗಲು ರಾತ್ರಿ ಮತ್ತೆ ಎಲ್ಲ ಕಡೆ ಪ್ರಚಾರ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ. ಅವರಿಗೆ ಒಂದು ಮೊಮೆಂಟು
ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.